ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಆಯೋಜನೆಗೆ ಸರ್ಕಾರದ ಬಳಿ ಹಣ ಇಲ್ವಾ? ಕ್ರೀಡಾಕೂಟ ಯಶಸ್ವಿಗೆ ಹಣ ವಸೂಲಿಗಿಳಿದಿದೆ ಜಿಲ್ಲಾಡಳಿತ. ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಗ್ರಾಮ ಪಂಚಾಯಿತಿಯಿಂದ ಹಣ ವಸೂಲಿಗಿಳಿದಿದೆ. ತುಮಕೂರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಟೆನ್ನಿಸ್ ಕ್ರೀಡಾಕೂಟ ಆಯೋಜನೆ 20ಕ್ಕೂ ಹೆಚ್ಚು ದೇಶಗಳ 60ಕ್ಕೂ ಹೆಚ್ಚು ಮಂದಿ ಸ್ಪರ್ಧಿಗಳು ಭಾಗಿಯಾಗ್ತಾರೆ. ವಂತಿಕೆ ಸಂಗ್ರಹಿಸುವಂತೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಆದೇಶ ಕೊಟ್ಟಿದ್ದಾರೆ. ಮೇ 3ರಿಂದ 10ರವರೆಗೆ ನಡೆಯಲಿರುವಂತ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಇದು. ಬ್ಯಾಂಕ್ ಖಾತೆಗೆ ಹಣ ತುಂಬುವಂತೆ ಜಿಲ್ಲಾಧಿಕಾರಿ ಆದೇಶ ನೀಡಿದ್ದಾರೆ. ಗರಿಷ್ಠ ಮೊತ್ತದ ಹಣ ನೀಡುವಂತೆ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿರೋದು. ಜಿಲ್ಲೆಯ ಎಲ್ಲ ಪಿಡಿಒ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳಿಗೆ ಪತ್ರ ಬರೆದಿದ್ದಾರೆ. ಹಣ ಹೊಂದಿಸೋದಕ್ಕೆ ಅನ್ಯ ಮಾರ್ಗದ ಮೊರೆ ಹೋಗ್ತಾರಾ ಪಿಡಿಒಗಳು? ತುಮಕೂರು ಜಿಲ್ಲಾಧಿಕಾರಿ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ಟೆನ್ನಿಸ್ ಪಂದ್ಯಾವಳಿಗೆ ಪ್ರಾಯೋಜಕತ್ವ ನೀಡುವ ಬಗ್ಗೆ ಅಂತೇಳಿ ಒಂದು ಆದೇಶವನ್ನು ಇವತ್ತು ಹೊರಡಿಸಿದ್ದಾರೆ. ಗ್ರಾಮ ಪಂಚಾಯತಿಯವರು 5,000 ಕೊಡಬೇಕು ಸ್ಪಾನ್ಸರ್ಶಿಪ್ ಅಂತೇಳಿ. ಟೆನ್ನಿಸು ಅಂತಾರಾಷ್ಟ್ರೀಯ ಕ್ರೀಡೆ. ಅದು ಕ್ರಿಕೆಟ್ ಎಷ್ಟು ಜನಪ್ರಿಯನೋ ಅದ್ರ 100ರಷ್ಟು ಜನಪ್ರಿಯತೆ ಇರುವಂಥದ್ದು ಟೆನ್ನಿಸು. ಅದಕ್ಕೆ ಸ್ಪಾನ್ಸರ್ ಕೊಡೋರು ದೊಡ್ಡ ದೊಡ್ಡ ಕಂಪನಿಗಳಿದ್ದಾರೆ. ನಮ್ಮ ಮೇಡಮ್ ಅವ್ರು ಯಾಕೆ ಇದನ್ನು 5,000 ರೂಪಾಯಿ ಪಂಚಾಯತಿಲಿ, ಇವತ್ತು ಪಂಚಾಯತಿಲಿ ಗ್ರಾಮ ಪಂಚಾಯತಿನೋ ಬಾಡಿ ಇಲ್ಲ, ಅಡ್ಮಿನಿಸ್ಟ್ರೇಟರ್ನ ಹಾಕಿದ್ದಾರೆ, ಕುಡಿಯೋ ನೀರಿನ ಹಾಕಾರ ಇದೆ, ಅಲ್ಲಿ 5 ಪೈಸೆನೋ ತೆರಿಗೆ ವಸೂಲಿ ಆಗಲ್ಲ. ಆದರೆ ಅವ್ರು 5,000 ಕೊಡಿ ಅಂತೇಳಿ, ಕಾನೂನಾತ್ಮಕವಾಗಿ ಕೊಡಿ ಅಂತೇಳಿ ಚೆಕ್ ಕೊಡಿ ಅಂತ ಹೇಳಿದ್ದಾರೆ. ಅವರು ಎಲ್ಲ ಪಂಚಾಯತಿಯವರು 5,000 ಚೆಕ್ ಕೊಡಿ ಅಂತ ಹೇಳಿದ್ದಾರೆ. ನಾನು ಕೂಡಲೇ ಇದನ್ನು ವಾಪಸ್ ತಗೋಬೇಕು ಈ ಆದೇಶ ಅಂತೇಳಿ DC ಮೇಡಮ್ ಅವ್ರಿಗೆ ಆಗ್ರಹ ಮಾಡ್ತೇನೆ. ಮತ್ತು ಪರಮೇಶ್ ಸಾಹೇಬ್ರಿಗೆ ಹೇಳ್ತೇನೆ, ನೀವು ಸರ್ಕಾರ ನಡೆಸ್ತೀರಾ, ನೀವು ಅದಕ್ಕೆ ಚೇರ್ಮನ್ ಆಗಿ ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೀತಿದೆ ಇದು ಈ ಟೆನ್ನಿಸ್ ಪಂದ್ಯಾವಳಿ. ಕೂಡಲೇ ಇದನ್ನು ಪಂಚಾಯತಿಗೆ ಹಾಕಿರುವಂಥ ಆದೇಶವನ್ನು ವಾಪಸ್ ತಗೋಬೇಕು ಅಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ ಸಾಹೇಬರಿಗೆ ಮತ್ತು DC ಮೇಡಮ್ ಜಿಲ್ಲಾಧಿಕಾರಿಗಳಿಗೂ ಆಗ್ರಹ ಮಾಡ್ತೀನಿ. ಹಣ ಇಲ್ಲರಿ, ಹಣ ಸರ್ಕಾರದಲ್ಲೇ ಹಣ ಇಲ್ಲ ನೋಡ್ರಿ. ಕುಡಿಯೋ ನೀರು ಟ್ಯಾಂಕರಲ್ಲಿ ನೀರು ಓಡಿಸೋದಕ್ಕೂ 5 ಪೈಸಾ ಇಲ್ಲ ಪಂಚಾಯತಿ ಒಳಗಡೆ. ಓಪನ್ ಅಂತಾರಾಷ್ಟ್ರೀಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.